ಹಲೋ ಹಾಯ್ ನಮಸ್ಕಾರ ಗೈಸ್, ಹೇಗಿದ್ದೀರಲ್ಲ? ವೆಲ್ಕಮ್ ಬ್ಯಾಕ್ ಟು ಧೀರಜ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಏನಿಲ್ಲ, ಸ್ವಲ್ಪ ಶೀತ, ಜ್ವರ, ತಲೆನೋವು, ಹಾಗೆ ಸ್ವಲ್ಪ ಕ್ಲಿಯರ್ ಆಗೋದಿಲ್ಲ ಅಂತ ವಿಷಯ ಇಲ್ಲ. ಈಗ ಒಂದು ವ್ಲಾಗ್ ಮಾಡೋಣ ಅಂತ ಬಂದದ್ದು. ಸ್ವಲ್ಪ ಹುಷಾರಿಲ್ಲ ನಿನ್ನೆಯಿಂದ, ಹಾಗೆ ಮತ್ತು ಮತ್ತೆಂತೆಲ್ಲ ಸ್ವಲ್ಪ ಬಟ್ಟೆ ಎಲ್ಲ ತೊಳಿಲಿಕ್ಕೆ ಉಂಟು ನೋಡಿ. ಇಲ್ಲಿ ಸೊ ಸಿಂಗಲ್ ಆದರೆ ಇದು ಕಷ್ಟ, ನಾವೇ ತೊಳಿಬೇಕು. ಮನೆಯಲ್ಲಿರುವಾಗ ಎಲ್ಲರೂ ತೊಳಿತಿದ್ದು ಎಲ್ಲ ಆಗ್ತಿತ್ತು. ಈಗೆಲ್ಲ ನಾವೇ ತೊಳಿಬೇಕು, ನಾವೇ ಮಾಡಬೇಕೆಲ್ಲ. ತುಂಬ ಉಂಟು ಉದಾಸೀನ ಆಗುವ ಕೆಲಸ ಅಂದರೆ ಇದೊಂದೇ. ತುಂಬ ಉದಾಸೀನ, ತುಂಬ ಉದಾಸೀನ. ಬಟ್ಟೆ ಎಲ್ಲ ಮಾಡಿ ಚಿಡ್ಲಿಕ್ಕುಂಟು. ತೊಳಿಲಿಲ್ಲ, ಮೂರು ದಿವಸ ಆಯಿತು. ತೊಳಿಬೇಕಂತ ಬಂದು ಯೋಚನೆ ಮಾಡೋದು, ಮತ್ತೆ ಮೊಬೈಲ್ ನೋಡಿ ಅಲ್ಲಿಗೆ ಮಲಗೋದು. ಹಾಗೆ ಮತ್ತು ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಉಂಟು. ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ನಿನ್ನೆ ಪ್ಲ್ಯಾನ್ ಮಾಡಿ ಹೋಗ್ಲಿಕ್ಕೆ ಆಗಲಿಲ್ಲ. ಇವತ್ತು ನೋಡಬೇಕು ಹೋಗ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ. ಅದಾದಮೇಲೆ ಹೊರಗಡೆ ಹೋದರೆ ವ್ಲಾಗ್ ಮಾಡ್ತೇನೆ, ಯಾಕಂದರೆ ತುಂಬ ಜನ ಇದ್ದಾರೆ. ಸ್ವಲ್ಪ ಅಣ್ಣಂದಿರು, ಫ್ರೆಂಡ್ಸ್ ಎಲ್ಲ. ಒಬ್ಬ ಬರದಿದ್ದರೆ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಹಾಗೆ ನಿನ್ನೆ ಸ್ಟಾರ್ಟ್ ಆಗಿದೆ ಶೀತ ಮತ್ತು ಜ್ವರ ಹೀಗೆ. ಮತ್ತು ಕಾಲು ಮಾಡೋರು ಅಂತ ಈಗ ಯಾರಿಲ್ಲ. ಊರಲ್ಲಿರುವಾಗಾದರೂ ತುಂಬ ಜನರ ಕಾಲೆಲ್ಲ ಇತ್ತು. ಈಗ ಎಂತ ಇಲ್ಲ, ಬಂದು ಮೊಬೈಲ್ ನೋಡಿ ಮಲಗೋದು ಅಷ್ಟೇ. ಕಾಲೆಲ್ಲ ಮಾಡಲಿಕ್ಕೆ ಜನ ಇರಲಿಲ್ಲ. ಅವರವರ ಕೆಲಸದಲ್ಲಿ ಅವರವರು ಬ್ಯುಸಿಯಾಗಿರ್ತಾರೆ. ನಾವಂತ ಮಾತ್ರ ಅದರ ಬಗ್ಗೆ ಹೇಳುವಂತಿಲ್ಲ ಯಾವುದು ಸಹ. ಹಾಗೆ ಮತ್ತು ಬಟ್ಟೆ ತೊಳಿಬೇಕು, ಊಟ ಸಹ ಮಾಡಬೇಕು ಕಿಚನಲ್ಲಿ. ಹಾಗೆ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ, ಎಂತಾದರೂ ಮಾಡಬೇಕು ಅಂತ ನೋಡಿ. ಎಂತಾದರೂ ಮಾಡಬೇಕು ಇವಾಗ. ಹಾಗೆ ವಿಡಿಯೋ ಮಾಡ್ತಾ ಈಗ ವ್ಯೂಸ್ ಜಾಸ್ತಿ ಆಗ್ತಾ ಉಂಟು. ಅದೊಂದು ತುಂಬ ಖುಷಿ. ತನ್ನಷ್ಟಕ್ಕೆ ಹೋಗ್ತಾ ಉಂಟು. ನಾನು ಅಷ್ಟು ಶೇರ್ ಮಾಡೋದಿಲ್ಲ ಈಗ. ಮೊದಲಾದರೆ ಎಲ್ಲದರಲ್ಲಿ ಶೇರ್ ಮಾಡ್ತಿದ್ದೆ, ಇನ್ಸ್ಟಾಗ್ರಾಮ್, ವಾಟ್ಸಪ್. ಹಾಗೆ ಇವಾಗ ಶೇರೇ ಮಾಡೋದಿಲ್ಲ, ಅದರಷ್ಟಕ್ಕೆ ವ್ಯೂ ಹೋಗ್ತಾ ಉಂಟು. ಸೊ ಹಾಗೆ ವ್ಯೂ ಹೋಗಬೇಕು. ಇನ್ಮೇಲಿಂದ ವೀಡಿಯೋ ಶೇರ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಅದಾದಮೇಲೆ ಆದಷ್ಟು ಸ್ಟೇಟಸ್ ಎಲ್ಲ ಹಾಕಿ, ಸ್ಟೇಟಸ್ ಸ್ಟೋರಿ ಎಲ್ಲ. ಸೊ ಟ್ರೈ ಆಗಿನಿ. ಹಾಗೆ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಹೊರಗಡೆ ಹೋದರೆ ವಿಡಿಯೋ ಮಾಡ್ತೇನೆ. ಹೊರಗಡೆ ಕೆಲವೊಂದು ರೀಲ್ಸ್ ಎಲ್ಲ ಕಾಣಿಸ್ತೇನೆ. ಸೊ ಹಾಗೆ ಮತ್ತೆಂತೆಲ್ಲ ಹೀಗೆ ಒಂದು ವಿಡಿಯೋ ಹಾಕಬೇಕಲ್ಲ ದಿನ. ಹಾಗೆ ಬಂದದ್ದು ಕಂಟೆಂಟ್ ಮಾಡಬೇಕು. ಎಂತಾದರೂ ನೋಡುವ, ಮುಂದಿನ ದಿನಗಳಲ್ಲಿ ಮಾಡುವ. ಈಗ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ವಿಡಿಯೋ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ಬಾಯ್.